ಇನ್ನು ದ್ವಾದಶ ರಾಶಿಯವರ ಭವಿಷ್ಯಗಳು. ಇಲ್ಲಿ ನಾನು ಮೊದಲೇ ಒಂದು ವಿಚಾರ ಹೇಳ್ತೇನೆ, ನಾವು ನಿಮ್ಮ ಭವಿಷ್ಯವನ್ನು ರೂಪಿಸಲಿಕ್ಕೆ ಇರುವವರಲ್ಲ. ನೀವು ನಿಮ್ಮದೇ ಭವಿಷ್ಯವನ್ನು ರೂಪಿಸಿಕೊಳ್ಳಲಿಕ್ಕೆ, ನೀವು ಹೀಗೆ ಹೋಗಿ ಗ್ರಹಸ್ಥಿತಿಯ ಲಕ್ಷಣದಲ್ಲಿ ಹೀಗೆ ಈ ಥರ ವಾತಾವರಣ ಉಂಟು, ಅದಕ್ಕೆ ನೀವು ಹೀಗೆ ಹೋಗಿ ಮನೆಯಿಂದ ಒಬ್ಬ ಹೊರಗೆ ಹೋಗುವಾಗ ನಾವೊಂದು ಛತ್ರಿಯನ್ನು ಕೊಡ್ತೇವೆ, ಮಳೆ ಬಂದರೆ ಇಟ್ಕೋ ಅಂತೇಳಿ. ಬೇಡ ಅಂತ ಹೇಳಿದರೆ ನಾವೇನು ಮಾಡುವಾಗಿಲ್ಲ. ಹಾಗೆ ಒಂದು ಸಲಹೆಯನ್ನು ಕೊಡುವಂಥ ಒಂದು ಸಣ್ಣ ಪ್ರಯತ್ನವನ್ನು ನಾವು ಮಾಡ್ಬೋದು ಅಷ್ಟೇ. ಇಲ್ಲಿ ಮೇಷರಾಶಿಗೆ ಪ್ರಾರಂಭದಲ್ಲಿ ಅಂದರೆ ಜೂನಿನವರೆಗೆ ತೃತೀಯದಲ್ಲಿ ಗುರು ಅಂತ ಹೇಳಿದರೆ ಅವನು ಆತಂಕವನ್ನು ಸೃಷ್ಟಿ ಮಾಡ್ತಾನೆ. ಗಡಿಬಿಡಿ, ಅವಸರ, ತಾಳ್ಮೆಯನ್ನು ಹಾಳು ಮಾಡಿಕೊಡೋದು. ಒಳ್ಳೆಯ ತಾಳ್ಮೆ ಇದ್ದರೂ ಕೂಡ ಅದು ನಶಿಸಿ ಹೋಗುವಂಥದ್ದು. ಆವಾಗ ಅವನೊಂದು ನಿರ್ಧಾರಕ್ಕೆ ಬರ್ತಾನೆ. ನಾಳೆ ಮಾಡುವಂಥದ್ದನ್ನು ಇವತ್ತೇ ಮಾಡುವಂಥದ್ದು, ಇವತ್ತು ಮಾಡೋದು ನಾಳೆ ಮಾಡೋದು, ಈ ರೀತಿಯ ಗೊಂದಲಗಳೆಲ್ಲ ಸೃಷ್ಟಿಯಾಗ್ಬೋದು. ಇದರಲ್ಲಿ ಜೂನಿನವರೆಗೆ ಇರ್ತದೆ. ಜೂನ್ ನಂತರ ಚತುರ್ಥಕ್ಕೆ ಬರ್ತಾನೆ. ನೋಡಿ, ಆ ಚತುರ್ಥಕ್ಕೆ ಬಂದಾಗ ಅವನಿಗೆ ಭೂಮಿ, ವಾಹನ, ಉದ್ಯೋಗದಲ್ಲಿ ಪರಿವರ್ತನೆಗಳು ಇಂಥದ್ದೆಲ್ಲ ಬರಲಿಕ್ಕುಂಟು. ಇವನೇನಾದರೂ ಅವಸರ ಮಾಡಿದರೆ, ನಿಮಗೇನು ಒಳ್ಳೆಯ ಉದಾಹರಣೆ ಹೇಳಬೇಕಿದ್ರೆ, ಗಾಂಧಾರಿ ಕುಂತಿದೇವಿಯ 5 ಮಕ್ಕಳನ್ನು ನೋಡಿ ನನಗೆ ಬೇಗ ಮಕ್ಕಳಾಗಲಿಲ್ಲ ಅಂಥೇಳಿ ಹೊಟ್ಟೆಯಿಂದ ಅದನ್ನು ಗರ್ಭವನ್ನೇ ಹೊರಗೆ ತಗೊಂಡ್ಲಂತೆ. ಕೊನೆಗೆ ದೂರಾಸರ ಅಲ್ಲದಿದ್ದರೆ ಅದು ಕೂಡ ನಷ್ಟ ಆಗ್ತಿತ್ತು. ಅಲ್ಲಿ 100 ಜನ ಕೆಟ್ಟ ಕೌರವರು ಹುಟ್ಟಿದರು. ಹಾಗೆ ನಮ್ಮ ಅವಸರದಲ್ಲಿ ನಾವು ಏನು ಗೊಂದಲ ಇಲ್ಲದೆ ಇರಬೇಕಿದ್ರೆ ಸ್ವಲ್ಪ ತಾಳ್ಮೆ ಸಂಯಮ ಬೇಕು ಅಂಥೇಳಿ. ಆವಾಗ ಮೇಷರಾಶಿಯವರಿಗೆ ಉದ್ಯೋಗಕ್ಕೆ ಜೂನ್ ನಂತರ ಆಕಾಂಕ್ಷಿಗಳಿಗೆ ಉದ್ಯೋಗ ಸಿಗ್ತದೆ. ಯಾರಾದರೂ ವರ್ಗಾವಣೆ ಬಯಸಿದಲ್ಲಿ ಅವರಿಗೆ ವರ್ಗಾವಣೆಗೂ ಆಗಬಹುದು. ಇನ್ನು ಭೂಮಿ ಖರೀದಿ, ವಾಹನ ಖರೀದಿ ಇದೆಲ್ಲ ಸುಸಮಯಗಳಾಗ್ತದೆ. ನಂತರ ವೃಷಭ ರಾಶಿಗೆ ಬರೋಣ. ವೃಷಭ ರಾಶಿಗೆ ಪ್ರಾರಂಭದಲ್ಲಿ ಜೂನಿನವರೆಗೆ ದ್ವಿತೀಯದಲ್ಲಿ ಗುರು, ಬೇಕಾದಷ್ಟು ಸಂಪಾದನೆಗಳು, ಗೌರವಾಧಾರಗಳು, ಆಮೇಲೆ ಉದ್ಯೋಗದಲ್ಲಿ ಬಡ್ತಿಗಳು ಇದೆಲ್ಲ ಸಿಕ್ಕುವಂಥದ್ದು ಕಾಲ, ಒಳ್ಳೆಯ ಕಾಲ ಅದು. ನಂತರ ಅವನು ತೃತೀಯಕ್ಕೆ ಬರ್ತಾನೆ. ಹೇಗೆ ನಾನು ಮೇಷರಾಶಿಗೆ ಹೇಳಿದ್ನೋ ಅಲ್ಲಿ ಒಂದು ಆತಂಕ ಪಡುವಂತಹ ಸ್ಥಿತಿಯ ಕಾಲ. ಆತಂಕ ಯಾಕೆ ಪಡುವುದು ಅಂತ ಹೇಳಿದರೆ, ದ್ವಿತೀಯದಲ್ಲಿರುವಾಗ ಅದನ್ನು ಸರಿಯಾಗಿ ಉಪಯೋಗಿಸದ್ದು. ಆವಾಗ ತಾಳ್ಮೆ ಸಂಯಮ ಅದನ್ನು ಉಪಯೋಗಿಸಿಕೊಂಡ್ರೆ ಒಳ್ಳೆಯ ಲೀಡರ್ಶಿಪ್ ಇರುವಂಥದ್ದು, ಘನತೆ ಗೌರವಗಳು ಸಿಗುವಂಥದ್ದು, ಇಂಥದ್ದೆಲ್ಲ ಒಂದು ಕಾಲ ಆಗ್ತದೆ. ಇನ್ನು ವೃಷಭ ರಾಶಿಗೆ ಪಂಚಮ ಸ್ಥಾನಕ್ಕೆ ಗುರು ವೀಕ್ಷಣೆ ಮಾಡುವುದರಿಂದ, ಇದು ಸಪ್ತಮ ಸ್ಥಾನಕ್ಕೆ ಗುರು ವೀಕ್ಷಣೆ ಮಾಡೋದು ಜೂನಿನ ನಂತರ ಅವಿವಾಹಿತರಿಗೆ, ವಿವಾಹ ಅಪೇಕ್ಷಿಗಳಿಗೆ ಅದೆಲ್ಲ ಕಂಕಣವಾಗಿ ಎಲ್ಲ ಕೂಡಿ ಬರುವಂಥ ಒಂದು ಒಳ್ಳೆಯ ಸಮಯ ಆಗ್ತದೆ. ಉದ್ಯೋಗದಲ್ಲಿ ಪರಿವರ್ತನೆಯು ಇತ್ಯಾದಿಗಳೆಲ್ಲ ಒಳ್ಳೆಯ ವಿಚಾರಗಳನ್ನು ಅವನು ನೋಡ್ತಾನೆ. ಅವನು ಜೂನಿನ ನಂತರ ಇದೇ ಒಳ್ಳೆಯ ವಿಚಾರಗಳು ಆತಂಕವನ್ನು ಸೃಷ್ಟಿ ಮಾಡ್ಬೋದು. ಯಾಕಾಗಿ ನಾನು ಮದುವೆ ಆಗಿಬಿಟ್ಟೆ, ಅಥವಾ ಯಾಕಾಗಿ ನಾನು ಈ ಟ್ರಾನ್ಸ್ಫರ್ ತಗೊಂಡೆ, ಈ ರೀತಿಯಲ್ಲಿ ಇದೆಲ್ಲ ರಾತ್ರಿ ಮತ್ತು ನಂತರ ಹಗಲಾದಂದ್ರೆ ರಾತ್ರಿ ಇದು ಬರ್ತಾ ಇರ್ತದೆ. ನಾವು ತಾಳ್ಮೆ ಕಳ್ಕೊಳ್ಬಾರ್ದು. ವೃಷಭ ರಾಶಿಯವರಿಗೆ ಒಳ್ಳೆ ಫ್ಯೂಚರ್ ಉಂಟು, ಅದನ್ನು ಬೇಕಾದಷ್ಟು ಪಡ್ಕೊಳ್ಬೋದು. ಇನ್ನು ಮಿಥುನ ರಾಶಿಯನ್ನು ನೋಡಿದಾಗ, ಮಿಥುನ ರಾಶಿಗೆ ಜನ್ಮದಲ್ಲಿ ಗುರು ಇರುವಂಥದ್ದು ಈಗ ಜೂನಿನವರೆಗೆ. ಅವಾಗ ನಾನು ನೀವು ಗುರುವನ್ನೇ ಯಾಕೆ ಹೇಳ್ತೀರಿ ಅಂತ ಕೇಳಿದರೆ, ಗುರು ಜ್ಞಾನಕಾರಕ. ಜ್ಞಾನ ಇದ್ದರೆ ತಾನೇ ನಾವೆಲ್ಲವನ್ನು ಸಂಪಾದನೆ ಮಾಡುವಂಥದ್ದು. ಜ್ಞಾನ ಇಲ್ಲದಿದ್ದರೆ ಕಳ್ಕೊಳ್ಳುವಂಥದ್ದು, ಬಂದ ಭಾಗ್ಯಗಳನ್ನು ಕಳ್ಕೊಳ್ಳುವಂಥದ್ದು. ಜೂನಿನವರೆಗೆ ಸ್ವಲ್ಪ ದುಃಖ ಸ್ಥಿತಿಯಲ್ಲಿ ಇರ್ತಾರೆ ಅವರು. ಆದರೆ ಅವರಿಗೆ ಭಾಗ್ಯಗಳು ಒಂದು ಕಡೆ ಬರ್ತಾ ಉಂಟು, ಅದು ಗೊತ್ತಾಗೋದಿಲ್ಲ. ಅಥವಾ ಭಾಗ್ಯಗಳು ಕಡಿಮೆ ಆಯಿತು ಅಂತ ಹೇಳುವಂಥದ್ದು ಕೂಡ ದುಃಖ ಇರ್ಬೋದು. ಇನ್ನು ಪಂಚಮ ಸ್ಥಾನಕ್ಕೆ ಗುರು ವೀಕ್ಷಣೆ ಇರುವುದರಿಂದ ಸಂತಾನ ಯೋಗ ಭಾಗ್ಯಗಳು ಇದನ್ನೆಲ್ಲ ಹೇಳಬೇಕಾಗ್ತದೆ. ಸಂಪಾದನೆಗಳಲ್ಲಿಯೂ ಕೂಡ ಒಳ್ಳೆಯ ಸಂಪಾದನೆ ಕೂಡ ಬರ್ತದೆ. ಆದರೆ ತೃಪ್ತರಾಗದಿದ್ದರೆ ಅದಕ್ಕೆ ನಾವೇನು ಮಾಡುವಾಗಿಲ್ಲ. ಜೂನ್ ನಂತರ ಅವನು ದ್ವಿತೀಯಕ್ಕೆ ಬರ್ತಾನೆ. ದ್ವಿತೀಯಕ್ಕೆ ಬಂದಾಗ ಒಳ್ಳೆಯ ಫಲವನ್ನು ಕೊಡ್ತಾನೆ ಅವನು. ಈ ಸಾಲಗಳು ಏನಾದರೂ ಋಣಬಾಧೆಗಳಿದ್ದರೆ ಅದನ್ನು ತೀರಿಸುವಂಥದ್ದು, ಅಥವಾ ಋಣಗಳು ಬೇಕು, ಸಾಲಗಳು ಬೇಕು ಅಂತೇಳಿ ಯಾರೋ ಮನೆಗಟ್ಟಲಿಗೆ ಅರ್ಜಿ ಹಾಕಿರ್ತಾರೆ, ಅವರಿಗೆ ಸಾಲಗಳು ಸಿಕ್ಕುವುದಿಲ್ಲ, ಅದೆಲ್ಲ ಸಿಕ್ಕುವಂಥ ಸಮಯ. ಒಂದು ವೇಳೆ ಸಿಕ್ಕುವುದಿದ್ದರೂ ಕೂಡ ಈ ಜನ್ಮದಲ್ಲಿ ಗುರು ಇರುವಾಗ ದುಃಖಿಸಿಕೊಂಡು ಅನಾಹುತ ಮಾಡಿಕೊಂಡು ಅವನಿಗೆ ಬೈದು ಬಂದರೆ ಅವನಿಗೆ ಸಿಕ್ಕುವಂಥದ್ದು ಸಿಕ್ಕದೆ ಅದಕ್ಕೆ ಹುದ್ದಿತ್ತು. ಹಾಗೆ ತಾಳ್ಮೆ ಬೇಕು ಅಂತ ಹೇಳೋದು. ಇನ್ನು ಶನಿಯು ಕೂಡ ಕರ್ಮಸ್ಥಾನದಲ್ಲಿರುವುದು ಮುಂದೆ ಅವನು ಏಕಾದಶಕ್ಕೆ ಬರುವಂತಹ ಹೊತ್ತು 27 ಜೂನ್ ನಂತರ. ಆವಾಗ ತುಂಬ ಲಾಭವನ್ನು, ಅಧಿಕ ಲಾಭವನ್ನೆಲ್ಲ ಪಡೆಯುವಂಥ ಒಂದು ಕಾಲ. ಆದರೆ ಇವತ್ತಿನ ಕ್ಷಣದಲ್ಲಿ
ಆ ಲಾಭಗಳಿಗೆ ನಾವೇನಾದರೂ ಅಡ್ಡಿ ತಂದುಕೊಂಡ್ರೆ ನಾನು ಮೊದಲೇ ಹೇಳಿದೆ, ನಮ್ಮ ವಿಷಯವನ್ನು ನಾವೇ ಬೆಳೆಸಿಕೊಳ್ಳುವುದು ಅಂಥೇಳಿ. ಹಾಗೆ ನಮ್ಮ ಅದೃಷ್ಟಗಳನ್ನು ಕೂಡ ಅಷ್ಟೇ. ಇನ್ನು ಕರ್ಕರಾಶಿಗೆ ಜನ್ಮದಲ್ಲಿ ಗುರು, ಆದರೂ ಕೂಡ ಅಲ್ಲಿ ಉಚ್ಚ ಸ್ಥಿತಿಯಲ್ಲಿರ್ತಾನೆ, ಭಾಳ ನೆಮ್ಮದಿಯ ಜೀವನ. ಅಂದರೆ ಈ ಕರ್ಕರಾಶಿಯವರು ಈವರೆಗೆ ಕಳೆದ ನವೆಂಬರ್ 28ರವರೆಗೆ ತುಂಬ ಕಷ್ಟ ನಷ್ಟಗಳನ್ನು ಅನುಭವಿಸಿದವರು. ಆ ಭಯ ಇನ್ನೂ ಅವರ ಹತ್ರ ಹೋಗಲಿಲ್ಲ. ಅದೆಲ್ಲ ಮಾಯಾಗಿ ಒಳ್ಳೆಯ ದಿನಗಳು ಅವರಿಗೆ ಮುಂದಕ್ಕೆ ಬರಲಿಕ್ಕೆ ಉಂಟು. ಇನ್ನೊಂದು ಜೂನ್ ನಂತರ ಸಂತಾನ ಅಪೇಕ್ಷೆ ಮಾಡುವವರಿಗೆ, ಬಯಸುವವರಿಗೆ ಸಂತಾನ ಯೋಗಗಳು ಇಂಥದ್ದೆಲ್ಲ ಪ್ರಾಪ್ತಿಯಾಗುವಂಥದ್ದು ಕಾಲ. ಇನ್ನು ವೈವಾಹಿಕ ಜೀವನಕ್ಕೆ ಕಾಲಿಡಬೇಕು ಅಂತ ಹೇಳಿದ್ದವರು, ಎಲ್ಲೂ ಹುಡುಗ ಸಿಕ್ಕುವುದಿಲ್ಲ ಅಂಥವರಿಗೆಲ್ಲ ಒಂದು ಸುಸಂದರ್ಭ. ಈ ಸಮಯದಲ್ಲಿ ನೀವು ಪ್ರಯತ್ನ ಮಾಡಿದರೆ ಖಂಡಿತವಾಗಿ ಕೂಡ ಕಂಕಣ ಭಾಗ್ಯವೂ ಇದೆ, ಇನ್ನು ಮದುವೆ ಆದವರಿಗೆ ಮಕ್ಕಳ ಭಾಗ್ಯವೂ ಇದೆ, ಎಲ್ಲವೂ ಸಿಗ್ತದೆ. ಇನ್ನು ಸಿಂಹರಾಶಿಗೆ ಬರೋಣ. ಸಿಂಹರಾಶಿಗೆ ಮಾತ್ರ ಅಷ್ಟಮದಲ್ಲಿ ಶನಿ ಇರುವಂಥದ್ದು. ಅವನು ದೀರ್ಘಾವಧಿಯಲ್ಲಿರ್ತಾನೆ, ಮುಂದಿನ ಜೂನಿನವರೆಗೆ ಇದ್ದಾನೆ. ಅಷ್ಟಮ ಶನಿ ಏನೇನು ಮಾಡ್ತಾನೆ ಅಂತ ಹೇಳಿದರೆ, ಒಂದು ಮಾನಸಿಕ ಹಿಂಸೆ ಕೊಡ್ತಾನೆ, ಇನ್ನೊಂದು ಸಮಾಜದಲ್ಲಿ ಅವಮಾನಗಳನ್ನು ಕೊಡ್ತಾನೆ, ಇನ್ನೊಂದು ಅನಾರೋಗ್ಯಗಳನ್ನು ಕೊಡ್ತಾನೆ. ಇಂಥದ್ದೆಲ್ಲ ಶನಿಯಿಂದ ಬರುವಂಥದ್ದು. ದುಃಖಂ ದಿನೇಶಾತ್ಮಜಂ ಅಂತೇಳಿ, ಅವನು ದುಃಖವನ್ನೇ ಕೊಡುವವನು ಶನಿ. ಅವನು ಪೊಲಿಟಿಷಿಯನ್ ಆದರೂ ಕೂಡ, ಆಡಳಿತಗಾರನಾದರೂ ಕೂಡ ಅವನು ದುಃಖವನ್ನೇ ಕೊಡ್ತಾನೆ ಅಂತ. ಆವಾಗ ನಮ್ಮಲ್ಲಿ ತಾಳ್ಮೆ ಸಂಯಮ ಇದ್ದರೆ ಸಮಸ್ಯೆ ಬರುವುದಿಲ್ಲ. ಯಾಕೆಂದರೆ ಮುಂದೆ ಅವನು ನಿಮ್ಮ ಒಳ್ಳೆಯ ಸ್ಥಾನಗಳಿಗೆ ಆರೋಹಿ ಗ್ರಹನಾಗಿರ್ತಾನೆ. ಈಗ ನಾಳ್ದು ಜೂನಿನವರೆಗೆ ಸಿಂಹರಾಶಿಯವರಿಗೆ ಸ್ಥಾನಮಾನ ವೃದ್ಧಿ, ಆಮೇಲೆ ಸಮಾಜದಲ್ಲಿ ಗೌರವಗಳು, ಕೀರ್ತಿ, ಪ್ರಶಂಸೆಗಳು ಇದೆಲ್ಲ ಸಿಕ್ಕುವಂಥದ್ದೊಂದು ಒಳ್ಳೆಯ ಕಾಲ ಜೂನಿನವರೆಗೆ. ನಂತರ ಅದು ಆ ವಿಚಾರ ಇಲ್ಲ, ಬೇರೆ ವಿಚಾರಗಳಿಗೆ, ಅಂದರೆ ಈ ಋಣಬಾಧೆಗಳಿದ್ದರೆ ಅದನ್ನು ನಿವಾರಣೆ ಮಾಡುವಂಥದ್ದು, ಆಮೇಲೆ ಚತುರ್ಥಕ್ಕೆ ದೃಷ್ಟಿ, ಗೃಹ ಭಾಗ್ಯ, ವಾಹನ ಭಾಗ್ಯ, ಇಂಥದ್ದೆಲ್ಲ ಭಾಗ್ಯಗಳನ್ನು ಕೊಡುವಂಥ ಒಂದು ಕಾಲ ಮುಂದಕ್ಕೆ ಬರ್ತದೆ. ಮುಂದೆ ಕನ್ಯಾರಾಶಿಗೆ ಈಗ ಗುರು ಕರ್ಮಸ್ಥಾನದಲ್ಲಿರುವುದು. ಕೆಲವೊಂದು ತೊಂದರೆಗಳನ್ನೆಲ್ಲ ಕರ್ಮಗುರು ದುಃಖದಾಯಕ ಅಂತ ಕೂಡ ಹೇಳ್ತಾರೆ. ಅಂದರೆ ಯಾರೋ ಹಿರಿಯರ ಸಾವು, ನಮಗೆ ಆಪ್ತರು ಏನಾದರೂ ಇದು ನಮ್ಮಿಂದ ದೂರ ಆಗುವಂಥದ್ದು, ಇಂಥದ್ದೆಲ್ಲ ಉಂಟು. ಆದರೆ ಒಂದು ಕಡೆಯಿಂದ ವಾಹನ ಯೋಗಗಳು, ಭೂಮಿ ಭಾಗ್ಯಗಳು, ಇದನ್ನು ಕೂಡ ನಾವು ಹೇಳಬೇಕಾಗ್ತದೆ. ಮುಂದೆ ಅವನು ಜೂನ್ ನಂತರ ಕರ್ಕಾಟಕ ರಾಶಿಗೆ ಬಂದಾಗ ಅವಿವಾಹಿತರಿಗೆ ವಿವಾಹ ಯೋಗಗಳು, ಇಂಥದ್ದೆಲ್ಲ ಸತ್ಫಲಗಳು ಅವರಿಗೆ ಲಭಿಸ್ತದೆ. ನಂತರ ಪಂಚಮ ಸ್ಥಾನಕ್ಕೆ ದೃಷ್ಟಿ ಇರುವುದರಿಂದ ಒಳ್ಳೆಯ ಸಂತಾನಗಳನ್ನು ಪಡೆಯುವಂತಹ ಯೋಗ ಭಾಗ್ಯವನ್ನು ಕೂಡ ಗುರು ಕರುಣಿಸ್ತಾನೆ. ಇನ್ನು ಮುಂದೆ ತುಲಾರಾಶಿಯನ್ನು ನೋಡುವ. ತುಲಾರಾಶಿಗೆ ಈಗಾಗಲೇ ಭಾಗ್ಯಸ್ಥಾನದಲ್ಲಿ ಗುರು ಇರುವಂಥದ್ದು, ತುಂಬ ಒಳ್ಳೆಯ ಸಮಯ. ಷಷ್ಠದಲ್ಲಿ ಶನಿ ಇರುವಂಥದ್ದು, ಅವನು ಕೂಡ ಈ ಶತ್ರುನಾಶ, ಅಂದರೆ ನಮಗೆ ಆಗದಂತಹ ವಿಚಾರಗಳು ಅದನ್ನು ನಾಶ ಮಾಡ್ತಾನೆ. ದುಃಖ ಯಾವುದರಿಂದ ಬರ್ತದೋ ಅದನ್ನು ತೊಲಗಿಸ್ತಾನೆ. ಶನಿ ಕೂಡ ತುಂಬ ಒಳ್ಳೆಯ ಕೆಲಸ ಮಾಡ್ತಾನೆ. ಜೂನ್ ನಂತರ ಅವನು ಕರ್ಮಸ್ಥಾನಕ್ಕೆ ಬರುವಂಥದ್ದು. ಆವಾಗ ಉದ್ಯೋಗಿಗಳಿಗೆ, ವಿಶೇಷವಾಗಿ ರಹಿತರಿಗೆ ಉದ್ಯೋಗ ಸಿಗುವುದು, ಉದ್ಯೋಗಿಗಳಿಗೆ ವರ್ಗಾವಣೆ ಬೇಕಾದಲ್ಲಿ ವರ್ಗಾವಣೆ ಸಿಗುವಂಥದ್ದು, ಇನ್ನು ಗೃಹ ಭಾಗ್ಯ, ವಾಹನ ಭಾಗ್ಯ ಇತ್ಯಾದಿಗಳೆಲ್ಲ ಲಭಿಸಲಿಕ್ಕೆ ಸಾಧ್ಯತೆ ಉಂಟು. ಹಾಗೆ ತನ್ನ ಸಂಸಾರದಲ್ಲಿ, ಬಂಧು ಮಿತ್ರರಲ್ಲಿ ಅದನ್ನು ಕೂಡ ನಾವು ಒಂದು ಸೂಕ್ಷ್ಮತೆಯನ್ನು ಹೇಳಬೇಕಾಗ್ತದೆ. ಏನಾದರೂ ದುರಂತಗಳು, ಮರಣ ಇತ್ಯಾದಿಗಳು ಹಿರಿಯರಿಗೆ ಅದೆಲ್ಲ ಬರಬಹುದು. ಆವಾಗ ಯಾಕೆ ನಾನು ಹೇಳಿದೆ ಅಂತ ಹೇಳಿದರೆ, ಅದನ್ನು ತಪ್ಪಿಸಲಿಕ್ಕೆ ನಮ್ಮಿಂದಲೂ ಸಾಧ್ಯ ಉಂಟು. ಆ ಸಂದರ್ಭದಲ್ಲಿ ಅವನಿಗೆ ಹೋಗಿ ಸಾಂತ್ವನ ಹೇಳಿದರೂ ಕೂಡ ಅವನ ಆಯುಷ್ಯ ವೃದ್ಧಿ ಆಗ್ತದೆ. ಸೊ ಇಂಥದ್ದನ್ನೆಲ್ಲ ಮಾಡಬೇಕು. ಇನ್ನು ವೃಶ್ಚಿಕ ರಾಶಿಯವರಿಗೆ ಜೂನ್ವರೆಗೆ ತುಂಬ ಕೆಟ್ಟ ಟೈಮು. ಅಷ್ಟಮದಲ್ಲಿ ಗುರು, ಯಾಕೆಂದರೆ ಪಂಚಮಾಧಿಪತಿ ಅಷ್ಟಮದಲ್ಲಿ ಬಂದು ಕೂತ್ಕೊಳ್ಳುವಂಥದ್ದು. ಬುದ್ಧಿಯನ್ನು ಹಾಳು ಮಾಡಿಬಿಡ್ತಾನೆ, ಮತಿಭ್ರಮಣೆ ಕೊಡ್ತಾನೆ ಅಂತೇಳಿ ಲೆಕ್ಕ. ಆವಾಗ ಆ ಮತಿಭ್ರಮಣೆಗೊಂಡಂಥ ಹೊತ್ತಿನಲ್ಲಿ ಯಾವುದೇ ನಿರ್ಧಾರಗಳನ್ನು ತಗೊಂಡ್ರೆ ಅದು ವಿಪರೀತಕ್ಕೆ ಹೋಗಿ ಅನಾಹುತಗಳಾದೀತು. ನಾಳೆ ಮತ್ತೆ ಅವನು ಭಾಗ್ಯಸ್ಥಾನಕ್ಕೆ ಬಂದರೂ ಕೂಡ ಈ ಹಿಂದೆ ಮಾಡಿದಂತಹ ಕರ್ಮ ದೋಷಗಳು ಅದು ನಮ್ಮನ್ನು ಅನುಭವಿಸಲಿಕ್ಕೆ ಬಿಡುವುದಿಲ್ಲ, ಸುಖವನ್ನು ಅನುಭವಿಸಲಿಕ್ಕೆ ಬಿಡುವುದಿಲ್ಲ.
ಭಾಗ್ಯಸ್ಥಾನಕ್ಕೆ ಗುರು ಬಂದರೆ ತುಂಬ ಒಳ್ಳೆಯದಾಗ್ತದೆ. ಇದರ ಜೊತೆಗೆ ಶನಿಯು ಕೂಡ ಪಂಚಮ ಸ್ಥಾನದಲ್ಲಿ ಇರುವಂಥದ್ದು. ಈ ಶಮಿಯ ಎಲೆಯಲ್ಲಿ ಊಟ ಮಾಡಿಸ್ತಾನೆ ಅಂತೇಳಿ ಎಲ್ಲ ಹಳ್ಳಿ ಕಡೆ ಎಲ್ಲ ಕೆಲವು ಹಿರಿಯವರು ಹೇಳ್ತಾರೆ. ಶಮಿಯ ಎಲೆ ಇಷ್ಟೇ ಸಣ್ಣದು ಇರುವಂಥದ್ದು, ಅದರಲ್ಲಿ ಏನು ಊಟ ಮಾಡೋದು, ಮೃಷ್ಟಾನ್ನ ಭೋಜನ ಬಡಿಸ್ತಾರೆ ಅಂತೇಳಿ ತಿನ್ನಲಿಕ್ಕೆ ಆಗ್ತದೆ? ಆಗೋದಿಲ್ಲ. ಕಣ್ಣೀರು ಹಾಕ್ಕೊಂಡು ಊಟ ಮಾಡಿದಾಗ ಮಾಡಬೇಕಾಗ್ತದೆ. ಆವಾಗ ನಾವು ವ್ಯಾಪಾರ ವ್ಯವಹಾರಗಳಲ್ಲೆಲ್ಲ ಸ್ವಲ್ಪ ತಾಳ್ಮೆ ಸಂಯಮಗಳು ಬೇಕು. ಇನ್ನು ತೃತೀಯಕ್ಕೆ ವೀಕ್ಷಣೆ ಮಾಡ್ತಾನೆ ಗುರು. ತೃತೀಯಕ್ಕೆ ವೀಕ್ಷಣೆ ಮಾಡುವಾಗ ತನ್ನ ಸಾಧನೆಗಳನ್ನೆಲ್ಲ ಮಂಡಿಸುವಂತಹ ಕಾಲಗಳು. ಯಾರೋ PhDಗೆ ಹೋಗಿರ್ತಾರೆ, ಅವರಿಗೆ ಅದನ್ನು ಸಬ್ಮಿಟ್ ಮಾಡುವಂಥ ಒಂದು ಟೈಮು, ಅದೆಲ್ಲ ಅವರಿಗೆ ಲಾಭಗಳನ್ನು ಕೊಡ್ತದೆ ಒಂದು ಕಡೆಯಿಂದ. ಯಾವಾಗ ಜೂನ್ ನಂತರ. ಇನ್ನು ಸಹೋದರರ ಕಲಹಗಳಿದ್ದರೆ ಅದು ನಿವಾರಣೆ ಆಗುವಂಥದ್ದು, ಅಥವಾ ಸಹೋದರರ ಕಲಹ ಪ್ರಾರಂಭ ಕೂಡ ಆಗ್ಬೋದು, ಹೇಳಲಿಕ್ಕಾಗೋದಿಲ್ಲ. ಅದೆಲ್ಲ ಬರದಂತೆ ಮಾಡಬೇಕಿದ್ರೆ ನಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಬೇಕು ಅಂತೇಳಿ. ಇನ್ನು ಧನುರಾಶಿಯ ವಿಚಾರಕ್ಕೆ ಬರೋಣ. ಧನುರಾಶಿಗೆ ಸಪ್ತಮದಲ್ಲಿ ಗುರು ನಾಳ್ದು ಜೂನ್ನವರೆಗಿದ್ದಾನೆ. ವಿವಾಹಾದಿ ಮಂಗಲ ಕಾರ್ಯಗಳಿಗೆ ಕಾರಕ ಆಗ್ತಾನೆ ಅವನು. ಇನ್ನು ತೃತೀಯ ಸಹೋದರರ ವಿಚಾರದಲ್ಲಿಯೂ ಕೂಡ ಸ್ವಲ್ಪ ಕಾಳಜಿ ವಹಿಸುವಂಥದ್ದು, ಮಿತ್ರರಲ್ಲಿ ಕಲಹ ಆಗದಂತೆ ನೋಡಿಕೊಳ್ಳುವಂಥದ್ದು. ಕಲಹವೂ ಆಗ್ಬೋದು, ಯಾಕೆಂದರೆ ಇಲ್ಲಿ ಉದ್ವೇಗ ಜಾಸ್ತಿ. ಈ ಧನುರಾಶಿಯಿಂದ ತೃತೀಯದಲ್ಲಿ ರಾಹು ಇರುವಂಥದ್ದು, ಅವನು ಉದ್ದೀಪನಗೊಳಿಸ್ತಾನೆ, ಅಲ್ಲಿಯ ಪ್ರಭಾವವನ್ನು ಉದ್ದೀಪನಗೊಳಿಸ್ತಾನೆ. ಮತ್ಸರದಲ್ಲಿದ್ದರೆ ಜಾಸ್ತಿ ಮತ್ಸರ ಆಗಿ ಜಗಳ ಆಗೋದು, ಇಲ್ಲ ಸೌಹಾರ್ದತೆಯಲ್ಲಿ ಇರಬೇಕಂದ್ರೆ ಅದೇ ಜಾಸ್ತಿ ಸೌಹಾರ್ದತೆಗೆ ಹೋಗಿ ರಾಜ್ಯ ಆಗುವಂಥದ್ದು, ಇಂಥದ್ದೆಲ್ಲ. ಅದೊಂದು ಒಂದು ರೀತಿಯ ಬೆಳಕದು. ಆ ಬೆಳಕು ನಮಗೊಂದು ಪ್ರೇರಣೆಯನ್ನು ಕೊಡ್ತದೆ ಅಂತ. ಮುಂದೆ ಅವನು ಇದರ ಪರಿಣಾಮವನ್ನು ಎಲ್ಲಿ ಕೊಡ್ತಾನೆ ಅಂತ ಹೇಳಿದರೆ, ಜೂನ್ ನಂತರ ಅಷ್ಟಮದಲ್ಲಿ ಬರ್ತಾನೆ ಅವನು. ಅಷ್ಟಮದಲ್ಲಿ ಬಂದಾಗ ಅವನು ಅಷ್ಟೇ ಮಾನಸಿಕ ಹಿಂಸೆಯನ್ನು ಕೊಡ್ತಾನೆ. ನಾನು ಮಾಡಿದ್ದು ತಪ್ಪಾಯಿತು, ಮಾಡಬಾರ್ದಿತ್ತು, ಹೀಗೆಲ್ಲ ಒಂದು ಯೋಚನೆಗಳು ಬಂದು ತನ್ನನ್ನೇ ತಾನು ಹೊಡ್ಕೊಳ್ಳುವಂಥ ಒಂದು ಸ್ಥಿತಿ ನಿರ್ಮಾಣ ಆಗ್ತದೆ. ಇನ್ನು ಕರ್ಕಾಟಕಕ್ಕೆ ಗುರು ಬಂದಾಗ ಜೂನ್ ನಂತರ ಗೃಹ ಭಾಗ್ಯಗಳು, ವಾಹನ ಭಾಗ್ಯಗಳು, ಇದನ್ನೆಲ್ಲ ಅಷ್ಟಮದಲ್ಲಿ ಗುರು ಇದ್ದರೂ ಕೂಡ ಅವನು ಆ ಭಾಗ್ಯಗಳನ್ನು ಕೊಡ್ತಾನೆ, ಅವನು ಕೊಡದೆ ಹೋಗುವುದಿಲ್ಲ. ಇನ್ನು ಮಕರ ರಾಶಿಯನ್ನು ತಗೊಳ್ಳಿ. ಮಕರ ರಾಶಿಗೆ ತೃತೀಯದಲ್ಲಿ ಶನಿ ಇರುವಂಥದ್ದು. ಅವನು ತುಂಬ ಸೌಭಾಗ್ಯವನ್ನು ಕೊಡ್ತಾನೆ. ಸುಮಾರು ಇನ್ನು 1.5 ವರ್ಷ ಇದ್ದಾನೆ ಅಲ್ಲಿ. ತುಂಬ ಸೌಭಾಗ್ಯವನ್ನು ಕೊಡ್ತಾನೆ. ಆ ಸೌಭಾಗ್ಯಗಳ ದುರುಪಯೋಗ ಆಗಬಾರ್ದು. ಈಗ ಷಷ್ಠದಲ್ಲಿ ಗುರು ಇರುವಂಥದ್ದು, ಅನಾರೋಗ್ಯ ಬರ್ಬೋದು, ಮೆದುಳಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ಬರ್ಬೋದು. ಎಲ್ರಿಗೂ ಅಲ್ಲ, ಭಯಪಡಬೇಡಿ, ಎಲ್ರಿಗೂ ಅಲ್ಲ. ಅಂತಹ ಜಾತಕದಲ್ಲಿ ಅಂಥ ಸ್ಥಿತಿ ಇದ್ದರೆ ಅದರಲ್ಲಿ ಉಲ್ಬಣ ಆಗುವಂಥದ್ದು ಕಾಲ. ಇನ್ನು ನರಗಳ ದುರ್ಬಲತೆಗಳು, ಸಾಲಗಳೆಲ್ಲ ಜಾಸ್ತಿ ಆಗ್ಬೋದು. ಕರ್ಕಾಟಕ ಗುರು ಬಂದಾಗ ಇದೆಲ್ಲ ನಿವಾರಣೆ ಆಗ್ತದೆ, ಈ ಸಮಸ್ಯೆಗಳೆಲ್ಲ ನಿವಾರಣೆ ಆಗ್ತದೆ. ಆ ಮನಸ್ಸಿಂದ ಭಯ ಹೊರಟೋಗ್ತದೆ. ಅಲ್ಲಿ ಒಳ್ಳೆಯ ಸಮಯವನ್ನು ನಾವು ಹೇಳಬೇಕಾಗ್ತದೆ. ಇನ್ನೊಂದು ಕರ್ಕಾಟಕಕ್ಕೆ ಬಂದಾಗ ತೃತೀಯವನ್ನು ನೋಡ್ತಾನೆ. ಹೇಗೆ ನಾನು ಸಹೋದರರ ವಿಚಾರ ಹೇಳಿದೆನೋ ಅದು ಕೂಡ ಅದಕ್ಕೆ ಅಪ್ಲೈ ಆಗ್ತದೆ. ಇನ್ನು ಕರ್ಕಾಟಕ ಗುರು ಬಂದಾಗ ಮಕರ ರಾಶಿಯಲ್ಲಿ ಜನಿತರಿಗೆ ಸ್ಥಾನಮಾನಗಳು ವೃದ್ಧಿ, ಯಾರಿಗೂ ಒಂದು ಹುದ್ದೆಗಳು ಬೇಕು ಅಂತೇಳಿ ಇರ್ತದೆ, ಆಸೆಯಲ್ಲಿರ್ತಾರೆ. ಅದಕ್ಕೆಲ್ಲ ಒಂದು ಒಳ್ಳೆಯ ಸಕಾಲ, ಆವಾಗ ಪ್ರಯತ್ನ ಮಾಡಬೇಕು. ನೋಡಿ, ಇಲ್ಲಿ ಇನ್ನೊಂದು ವಿಚಾರ ಹೇಳ್ತೇನೆ. ಯಾವ ಯೋಗ ನಮಗೆ ಯಾವಾಗ ಪ್ರಾಪ್ತಿ ಆಗ್ತದೋ ಅಲ್ಲಿಯವರೆಗೆ ನಾವು ಕಾಯಬೇಕು. ಆ ಯೋಗವೇ ಇಲ್ಲ, ಅವನು ಪ್ರಯತ್ನ ಮಾಡಿದರೂ ಪ್ರಯೋಜನ ಇಲ್ಲ. ಸುಮ್ಮನೆ ಹಣ ವ್ಯರ್ಥ ಮಾಡಬೇಕು, ನಿಷ್ಠುರ ಮಾಡಿಕೊಳ್ಬೇಕು, ಇದೆಲ್ಲ ಆಗ್ತದೆ. ಮುಂದೆ ಕುಂಭ ರಾಶಿಯವರಿಗೆ ಈಗಂತೂ ಚೆನ್ನಾಗಿದೆ. ಈ ವಿದ್ಯಾರ್ಥಿಗಳಿಗೆಲ್ಲ ಇದು ವಿದ್ಯಾರ್ಜನೆಗಾಗಿ ವಿದೇಶಕ್ಕೆ ಹೋಗುವಂಥದ್ದು ಅಥವಾ ಹೈಯರ್ ಎಜುಕೇಷನ್ಗೆ ಮಾಡುವಂಥ ಒಂದು ಯೋಗ ಭಾಗ್ಯಗಳು ಇದೆಲ್ಲ ಜೂನ್ನವರೆಗೆ ಉಂಟು. ಜೂನ್ ನಂತರ ಅವನು ಕುಂಭರಾಶಿಗೆ ಷಷ್ಠಕ್ಕೆ ಬರ್ತಾನೆ. ಆವಾಗ ಅದೇ ವಿದ್ಯಾರ್ಥಿಗಳಿಗೆ ಅಲ್ಲಿ ಹೋಗಿ ಸ್ವಲ್ಪ ಸಮಸ್ಯೆಗಳಾದೀತು, ಅನಾರೋಗ್ಯಗಳು ಇತ್ಯಾದಿಗಳಾದೀತು. ಭಯಪಡಬೇಕಾಗಿಲ್ಲ, ಸ್ವಲ್ಪ ದಿವಸ ಆಗಿರ್ತದೆ, ನಂತರ ಪುನಃ ಸರಿಯಾಗ್ತದೆ. ಅವನು ಸಪ್ತಮಕ್ಕೆ ಬಂದಾಗ ಸರಿಯಾಗ್ತದೆ. ಇನ್ನು ಕರ್ಕಾಟಕ ರಾಶಿಯಿಂದ ನೋಡುವುದು ಲಾಭ ಕರ್ಮಸ್ಥಾನವನ್ನು, ಕುಂಭದ ಕರ್ಮಸ್ಥಾನವನ್ನು. ಯಾರಿಗೆಲ್ಲ ಓದೆಲ್ಲ ಮುಗಿಸಿ ಎಕ್ಸಾಮ್ಗೆಲ್ಲ ಮುಗಿಸಿ ಕೂತ್ಕೊಂಡಿರ್ತಾರೆ ಅವರಿಗೆಲ್ಲ ಉದ್ಯೋಗಗಳು, ಅಂದರೆ ಕುಂಭರಾಶಿಯವರಿಗೆ ಉದ್ಯೋಗಗಳ ಭಾಗ್ಯಗಳನ್ನು ಕೂಡ ಅವನು ಕೊಡ್ತಾನೆ. ಆಮೇಲೆ ಕುಂಭದ ದ್ವಿತೀಯ ಸ್ಥಾನವನ್ನು ನೋಡೋದ್ರಿಂದ ಅದರಿಂದ ಹೇರಳವಾದ ಧನ ಸಂಪತ್ತನ್ನು ಕೂಡ ಅವನು ಪಾಲಿಸ್ತಾನೆ. ಮುಂದೆ ರಾಶಿಯವರ ವಿಚಾರ. ಮೀನರಾಶಿಗೆ ಈಗ ಚತುರ್ಥ ಗುರು, ಒಂದು ಕಡೆಯಿಂದ ಚತುರ್ಥ ಗುರು ದುಃಖದಾಯಕ ಅಂತೇಳಿ ಆದರೂ ಕೂಡ ಅವನು ಕರ್ಮಸ್ಥಾನವನ್ನು ನೋಡೋದು. ಆವಾಗ
ಉದ್ಯೋಗಿಗಳಿಗೆ ಏನಾದರೂ ವರ್ಗಾವಣೆಗಳು ಬೇಕಿದ್ದಲ್ಲಿ ಅದೆಲ್ಲ ಸಿಗುವಂಥದ್ದು ಕಾಲ. ಮತ್ತು ಇನ್ನೊಂದು ಚತುರ್ಥದಲ್ಲಿರುವಂತಹ ಗುರು, ಅವನು ಗೃಹ ವಾಹನ ಭಾಗ್ಯಗಳು ಇತ್ಯಾದಿಗಳೆಲ್ಲ ಒಳ್ಳೆಯ ಫಲಗಳನ್ನು ಕೊಡುವಂಥದ್ದು ಒಂದು ಕಾಲ. ಎರಡನೇ ಮೀನ ರಾಶಿಗೆ ಭಾಗ್ಯಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ. ಗುರು ತಾನು ಇರುವ ಸ್ಥಿತಿಗಿಂತ ವೀಕ್ಷಣೆ ಮಾಡುವಂತಹ ಭಾವಗಳುಂಟಲ್ವ ಅದು ಬಹಳ ವೃದ್ಧಿ ಆಗ್ತದೆ. ಶನಿ ವೀಕ್ಷಣೆ ಮಾಡುವಂತಹ ಭಾವಕ್ಕಿಂತ ತಾನು ಇರುವಂತಹ ರಾಶಿಯಲ್ಲಿ ಅವನು ಜಾಸ್ತಿ ಫಲ ಕೊಡುವಂಥದ್ದು. ಹಾಗಾಗಿ ಗುರು ಭಾಗ್ಯವನ್ನು ಕೊಡ್ತಾನೆ ಇವರಿಗೆಲ್ಲ. ಇನ್ನೊಂದು ವಿಷಯ, ಮುಖ್ಯ ವಿಷಯ ಅಂತ ಹೇಳಿದರೆ ಇಲ್ಲಿ ಬಹಳ ಪ್ರಾಮುಖ್ಯವಾಗಿ ಗಮನಿಸಬೇಕಾದದ್ದು, ಯಾರಿಗೆ ಇಷ್ಟೆಲ್ಲ ಭವಿಷ್ಯ ದ್ವಾದಶ ರಾಶಿ ಭವಿಷ್ಯ ಹೇಳಿದ್ದೇನೆ, ಯಾರಿಗೆ ಜನಿಸುವಾಗ ಸಿಂಹರಾಶಿಯಲ್ಲಿ ಶನಿ ಇದ್ದನೋ, ಸರಿಯಾಗಿ ನೆನಪಿಟ್ಕೊಳ್ಳಿ, ಶನಿ ಸಿಂಹರಾಶಿಯಲ್ಲಿ ಇದ್ದನೋ ಅವನಿಗೆ ಮಂದಸ್ಯ ಜನ್ಮ ಚತುರ್ಥಾಷ್ಟಮೇ ದುಃಖದಾಯಕ ಅಂತ ಹೇಳಿದ್ದಾರೆ. ಅಂದರೆ ಮೀನರಾಶಿಯು ಅಷ್ಟಮ ಆಗ್ತದೆ. ನಿಮಗೆ ಏನು ಕೊಟ್ಟರೂ ಕೂಡ ದುಃಖದಿಂದಲೇ ತಗೊಳ್ಬೇಕಲ್ಲದೆ ಸಂತೋಷದಿಂದ ತಗೊಳ್ಳಿಕ್ಕೆ ಆಗೋದಿಲ್ಲ. ಆವಾಗ ದುಃಖದಿಂದ ತಗೊಳ್ಳುವಾಗ ಕೊಟ್ಟವರಿಗೆ ಕೂಡ 4 ಬೈಗಳು ಹೇಳಿ ನಾವು ತಗೊಳ್ಳುವಂಥದ್ದು. ಆವಾಗ ಅವರದ್ದು ಕೂಡ ನಮಗೆ ದೈವಾನುಗ್ರಹ ಇಲ್ಲ ಅಂತೇಳಿ ಆಗ್ತದೆ. ಪಾಲಿಗೆ ಬಂದದ್ದು ಪಂಚಾಮೃತ ಅಂತೇಳಿ ಯಾರು ತಿಂತಾನ ಅವನಿಗೆ ಮುಂದೆ ಕೂಡ ಒಳ್ಳೆಯದಾಗ್ತದೆ. ಇದು ಪಾಲಿಗೆ ಬಂದದ್ದು ಕಡಿಮೆ ಆಯಿತು ಅಂತೇಳಿ ಜಗಳ ಮಾಡ್ತಾನೆ, ಇದ್ದದ್ದು ಕೂಡ ಹೋದಿತ್ತು ಅಂತೇಳಿ. ಹಾಗಾಗಿ ಇದೊಂದು ಸ್ಥಿತಿ. ಅದು ಕೆಲವರಿಗೆ ಇಂಥದ್ದು ಸ್ಥಿತಿಗಳು ಇದೆ. ಸುಮಾರು 45-46 ಇಸವಿಯಲ್ಲಿ ಹುಟ್ಟಿದವರು, ಆಮೇಲೆ 70-90 ಇದರಲ್ಲೆಲ್ಲ ಹುಟ್ಟಿದವರಿಗೆಲ್ಲ ಅದನ್ನು ನೋಡಿ ಪಂಚಾಂಗ ನೋಡಿದರೆ ಗೊತ್ತಾಗ್ತದೆ. ಅಥವಾ ಜಾತಕದಲ್ಲಿ ಗೊತ್ತಾಗ್ತದೆ ಸಿಂಹರಾಶಿಯಲ್ಲಿ ಇದಕ್ಕೆಲ್ಲ ಪರಿಹಾರ ಏನು ಅಂತೇಳಿ ನೀವು ಕೇಳ್ಬೋದು. ಪರಿಹಾರಗಳು ಮೌನಸ್ಯ ಕಲಹಂ ನಾಸ್ತಿ. ತುಂಬ ಅದಕ್ಕೆ ಹೋರಾಟ ಮಾಡಬಾರ್ದು, ಸುಮ್ಮನೆ ಕೂತ್ಕೊಳ್ಬೇಕು. ಏನಿಲ್ಲ, ಅದು ಅದರಷ್ಟಕ್ಕೆ ಒಂದು ಹೋಗ್ತದೆ. ಅದು ಸುಮ್ಮನೆ ಇಲ್ಲ ಛೇಡಿಸೋರು ಬೇಕಾದಷ್ಟು ಜನ ಇದ್ದಾರೆ. ಈ ಫೇಸ್ಬುಕ್ ನೀವು ನೋಡಿರ್ಬೋದು, ಅದರಲ್ಲಿ ಸುಮ್ಮನೆ ಇಲ್ಲೇ ಆದರೂ ಏನಾದರೂ ಬರೆಯುವಂಥ ಒಂದು ದುರಭ್ಯಾಸ ಇರ್ತದೆ. ಅದಕ್ಕೆ ನಾವು ಉತ್ತರ ಕೊಡೋದು, ಆಮೇಲೆ ಜಗಳ ಆಗೋದು, ಅವನು ಹೊಲಸು ಮಾತನಾಡುವಂಥದ್ದು. ಇದೆಲ್ಲ ಯಾಕೆ? ಏನು ಸ್ವಲ್ಪ ಹೊತ್ತು ಇರ್ತದೆ ಮನಸ್ಸಿನಲ್ಲಿ, ಆಮೇಲೆ ಹೊರಟೋಗ್ತದೆ ಅದು. ಹಾಗಾಗಿ ಮೌನವಾಗಿರುವಂಥದ್ದು ಉತ್ತಮ. ನಮ್ಮ ಅಭಿವೃದ್ಧಿಗೆ ಕೂಡ ಹಾನಿ ಆಗೋದಿಲ್ಲ. ಅಭಿವೃದ್ಧಿಗೆ ಹಾನಿ ಆಗೋದು ಯಾವಾಗ ಅಂತ ಹೇಳಿದ್ರೆ ನಾವು ಕಲಹಕ್ಕೆ ಇಳಿದಾಗ. ಆಗ ಕಲಹವನ್ನೇ ಗೆಲ್ಲಿಕ್ಕೆ ಹೋಗ್ತೇವೆ ನಾವು, ನಮ್ಮ ಅಭಿವೃದ್ಧಿಯನ್ನು ಗೆಲ್ಲಿಕ್ಕೆ ಹೋಗುವುದಿಲ್ಲ. ಹಾಗಾಗಿ ಇದಕ್ಕೆಲ್ಲ ನಮ್ಮಲ್ಲೆಲ್ಲ ಕೆಲವು ಸಂಪ್ರದಾಯಗಳುಂಟು. ಈ ಶನಿಯ ಪ್ರಯುಕ್ತವಾಗಿ ಈಶ್ವರ ದೇವರ ಆರಾಧನೆ ಮಾಡಬೇಕು, ಹನುಮಂತನನ್ನು ಆರಾಧನೆ ಮಾಡಬೇಕು, ಹನುಮಾನ್ ಚಾಲೀಸ್, ಹರಿವಾಯುಸ್ತುತಿ, ಪಾರಾಯಣ ಇತ್ಯಾದಿಗಳನ್ನೆಲ್ಲ ಮಾಡಿಕೊಂಡ್ರೆ ಆ ದೇವರು ಬಂದು ನಮಗೆ ರಕ್ಷಣೆ ಕೊಡೋದಿಲ್ಲ. ತಪ್ಪದು. ನಮ್ಮ ಮತಿಯನ್ನು ಸರಿ ಮಾಡ್ತಾನೆ. ದೇವಾದಿ ದೇವತೆಗಳು 33 ಕೋಟಿ ದೇವತೆಗಳು ಅಂತ ಹೇಳ್ತಾರೆ. 33 ಕೋಟಿ ದೇವತೆಗಳು ಅಂತ ಹೇಳಿದರೆ ನಾವು ಬರೆಯುವಂಥ 1, 2, 3 4 ಕೋಟಿ ಅಲ್ಲ. ಕೋಟಿ ಅಂತ ಹೇಳಿದರೆ ಶ್ರೇಷ್ಠ. 11 ದ್ವಾದಶ ಆದಿತ್ಯರು, 12 ಆದಿತ್ಯರು, ಆಮೇಲೆ ಏಕಾದಶ ರುದ್ರರು, 11 ರುದ್ರರು. ಅಲ್ಲಿಗೆ ಎಷ್ಟಾಯಿತು? 12, 10, 22, 1 23 ಆಯಿತು. ಇನ್ನು ಅಷ್ಟವಸುಗಳು, ಅಲ್ಲಿಗೆ 12, 11, 23, 31 ಆಯಿತು. ಇನ್ನು 2 ಬಾಕಿ ಇರುವಂಥದ್ದು ಇಂದ್ರ ಮತ್ತು ಪಿತೃದೇವತೆಗಳು. ಇದು 33 ಕೋಟಿ ಅಂದರೆ ಶ್ರೇಷ್ಠ ದೇವತೆಗಳು ಮನುಷ್ಯನ ದೇಹದೊಳಗೆ ಉಂಟು. ನಾವೆಲ್ಲ ಗೋವಿನ ದೇಹದಲ್ಲಿಯೂ ಕೂಡ 33 ಕೋಟಿ ದೇವತೆಗಳು ಉಂಟು ಅಂತ, ರೋಮಕ್ಕೆ ಉಂಟು ಅಂತ ಹೇಳ್ತಾವಲ್ಲ, ಅದೆಲ್ಲ ಅದರ ಪಾರ್ಶ್ವಗಣಗಳದೆಲ್ಲ. ಅದೆಲ್ಲ ನಮ್ಮ ದೇಹದಲ್ಲಿ ಉಂಟು. ನಮಗೆ ಪ್ರಕಟ ಮಾಡಲಿಕ್ಕೆ ಆಗದಿದ್ದರೆ ನಾವು ದೇವರು ಹೋಗಿ ದೆವ್ವ ಆಗಿಬಿಡ್ತೇವೆ. ದೆವ್ವ ಆದರೆ ನಮಗೆ ಅಂತ್ಯವೇ ಅದು. ಅದರಿಂದ ನಾವು ಆಯುಷನ್ನು ಕಳ್ಕೊಳ್ತೇವೆ. ಯಾವಾಗ ನೀವು ದೇವರ ರೀತಿಯಲ್ಲಿ ದೇವರ ಗುಣಗಳನ್ನು ಅಳವಡಿಸಿಕೊಳ್ತೀರೋ ಆಗ ನಮ್ಮ ಆಯುಷನ್ನು ಯವನಿಂದ ಕೂಡ ಕಸಿದುಕೊಳ್ಳಿಕ್ಕಾಗೋದಿಲ್ಲ. ಅದಕ್ಕೆ ಬೇಕಾದಷ್ಟು ಪುರಾಣ ಕಥೆಗಳುಂಟು. ಹಾಗಾಗಿ ಹೆಚ್ಚಿನ ಜನರು ನಾನು ಇದನ್ನು ಯಾಕೆ ಒತ್ತಿ ಹೇಳೋದು ಅಂತ ಹೇಳಿದರೆ, ನನ್ನ ಆಯುಷ್ಯಕ್ಕೆ ತೊಂದರೆ ಉಂಟಂತ ಹೇಳುವವರು ಇರ್ತಾರೆ. ನಿನ್ನ ಆಯುಷ್ಯ ನೀನೇ ಉಳಿಸಿಕೊಳ್ಬೇಕು, ನಾನೇನು ಉಳಿಸಿಕೊಳ್ಳೋದು? ನನಗೆ ಭವಿಷ್ಯ ಹೇಗೆ? ಇಲ್ಲ, ನಿನ್ನ ಭವಿಷ್ಯ ನೀನೇ ನಿರೂಪಿಸಿಕೊಳ್ಬೇಕು. ನಿನಗೆ ಸಲಹೆ ಕೊಡ್ತೇನೆ, ಹೀಗೆ ಮಾಡಿದರೆ ಹೀಗಾಗ್ತದೆ, ಹೀಗೆ ಹೋಗು ಅಂಥೇಳಿ. ಹಾಗಾಗಿ ಈ ಮಕರ ಸಂಕ್ರಮಣ ಪರ್ವಕಾಲದಲ್ಲಿ ನಾನು ನಿಮಗೆ ಹೇಳುವಂಥದ್ದು ಹೇಳಿದೆ, ನಿಮ್ಮ ತನುವನ್ನು ಬಸವಣ್ಣ ಹೇಳಿದಾಗ ನೀವೇ ಸಂತೈಸಿಕೊಳ್ಳಿ, ಅಷ್ಟೇ ಸಾಕು. ಹಾಗೆ ಮಾಡಿಕೊಂಡ್ರೆ ಖಂಡಿತವಾಗಿ ಕೂಡ ಈ ಮಕರ ಸಂಕ್ರಮಣದ ಆಚರಣೆಯನ್ನು, ಈ ಪರ್ವಕಾಲದ ಆಚರಣೆಯನ್ನು ನಾವು ಮಾಡಿದ್ದಕ್ಕೆ ಸಾರ್ಥಕ ಆಗ್ತದೆ. ಹಾಗಾಗಿ ಸರ್ವೇ ಜನ ಸುಖಿನೋ ಭವಂತು ಅಂತೇಳಿ ಎಲ್ಲರೂ ಕೂಡ ಮಕರ ಸಂಕ್ರಮಣ ಸದ್ಬುದ್ಧಿಯನ್ನು ಕೊಟ್ಟು ನಮ್ಮ ದೇಶವನ್ನು ರಕ್ಷಣೆ ಮಾಡುವಂಥ ಒಂದು ಯೋಗಭಾಗ್ಯವನ್ನು ಕೊಡಲಿ ಅಂತೇಳಿ ದೇವರ ಹತ್ರ ಪ್ರಾರ್ಥನೆ ಉಂಟು.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.